ಪವಿತ್ರ ಗೌಡ ಪಾಲಿಗೆ ಮನೆಯೂಟ ಅನ್ನೋದು ಮರೀಚಿಕೆಯಾದಂತೆ ಕಾಣ್ತಾ ಇದೆ. ಇನ್ನೇನು ಮನೆಯೂಟ ಸಿಕ್ತು, ಇರೋದ್ರಲ್ಲೇ ನೆಮ್ಮದಿಯಾಗಿರೋಣ ಅನ್ನೋ ಹೊತ್ತಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಮನೆಯೂಟದ ಖುಷಿಗೆ ಹೈಕೋರ್ಟ್ ತಣ್ಣೀರೆರಚಿದೆ. ಪವಿತ್ರ ಗೌಡಗೆ ಕೊನೆಗೂ ಜೈಲೂಟವೇ ಫಿಕ್ಸ್. ಮನೆಯೂಟ ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್. ರೆಡ್ ಕಾರ್ಪೆಟ್, ಭರ್ಜರಿ ರೀಲ್ಸ್, ಹೈಫೈ ಲೈಫ್ ಲೀಡ್ ಮಾಡುತ್ತಿದ್ದ ಸುಬ್ಬಿ ಈಗ ವಿಲವಿಲ ಒದ್ದಾಡುತ್ತಿದ್ದಾಳೆ. ಜೈಲೂಟ ತಿನ್ನೋದಕ್ಕಾಗದೆ ನಿತ್ಯ ಪರದಾಡುತ್ತಿದ್ದಾಳೆ. ಹೀಗಾಗಿ ಮನೆಯೂಟಕ್ಕೆ ಅವಕಾಶ ನೀಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ಲು. ಅರ್ಜಿ ವಿಚಾರಣೆ ನಡೆಸಿದ್ದ ಸೆಷನ್ಸ್ ಕೋರ್ಟ್ ವಾರಕ್ಕೊಮ್ಮೆ ಮನೆಯೂಟಕ್ಕೆ ಅವಕಾಶ ಕೊಟ್ಟಿತ್ತು. ಮನೆಯೂಟದ ಭಾಗ್ಯ ಸಿಕ್ಕ ಖುಷಿಯಲ್ಲಿದ್ದ ಸುಬ್ಬಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಸೆಷನ್ಸ್ ಕೋರ್ಟ್ ಮನೆಯೂಟಕ್ಕೆ ಅವಕಾಶ ಕೊಡ್ತಿದ್ದಂತೆ ಜೈಲಾಧಿಕಾರಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡುವುದಕ್ಕೆ ಆಗಲ್ಲ ಅಂತ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ರು. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಜೈಲಾಧಿಕಾರಿಗಳ ಪರವಾಗಿ ಸ್ಪೆಷಲ್ ಎಸ್ಪಿಪಿ ಜಗದೀಶ್ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯಾದರೆ ಅಧಿಕಾರಿಗಳ ಮೇಲೆ ಕ್ರಮವಾಗುತ್ತದೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಮನೆ ಊಟಕ್ಕೆ ಅವಕಾಶವಿದೆ. ಆದರೆ ಆ ನಿಯಮಗಳನ್ನು ಉಪೇಕ್ಷಿಸಿ ಮನೆ ಊಟಕ್ಕೆ ಆದೇಶಿಸಲಾಗಿದೆ. ಜೈಲು ಕೈಪಿಡಿಯಲ್ಲಿನ ನಿಯಮ ಅನುಸರಿಸಲಾಗಿಲ್ಲ. 57ನೇ ಸಿಸಿಎಚ್ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಮನವಿ ಮಾಡಿದ್ರು. ವಾದ ಆಲಿಸಿದ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಮನೆಯೂಟಕ್ಕೆ ಅವಕಾಶ ಇಲ್ಲ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಮನೆ ಊಟಕ್ಕೆ ಅವಕಾಶವಿದೆ. ಪರಪ್ಪನ ಅಗ್ರಹಾರದಲ್ಲಿ 4700ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಅವರ್ಯಾರಿಗೂ ಇಲ್ಲದ ಆರೋಗ್ಯ ಸಮಸ್ಯೆ ಇವರಿಗೆ ಹೇಗೆ ಅನ್ನೋದು ಅನುಮಾನ ಮೂಡಿಸಿದೆ. ಅಲ್ಲದೆ ಒಬ್ಬರಿಗೆ ಅವಕಾಶ ಕೊಟ್ಟರೆ ಉಳಿದ ಕೈದಿಗಳು ಕೂಡ ಮನೆಯೂಟಕ್ಕೆ ಅರ್ಜಿ ಹಾಕ್ತಾರೆ. ಎಲ್ಲರಿಗೂ ಮನೆಯೂಟ ಕೊಟ್ಟರೆ ಜೈಲಿನಲ್ಲಿ ಭದ್ರತೆ ಒದಗಿಸೋದು ಕಷ್ಟವಾಗುತ್ತೆ. ಈ ಎಲ್ಲ ಅಂಶಗಳಿಂದ ಪವಿತ್ರ ಗೌಡ ಮನೆಯೂಟದ ಭಾಗ್ಯಕ್ಕೆ ಬ್ರೇಕ್ ಬಿದ್ದಿದೆ. ಫೆಬ್ರವರಿ 3ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಆಕ್ಷೇಪಣೆ ಇದ್ರೆ ಅಂದೇ ಸಲ್ಲಿಕೆ ಮಾಡಲು ಸೂಚಿಸಲಾಗಿದೆ. ಸದ್ಯ ಕೋರ್ಟ್ ಆದೇಶದ ಬಳಿಕ ಜೈಲಲ್ಲಿರೋ ಪವಿತ್ರ ಗೌಡಗೆ ಶಾಕ್ ಆಗಿದೆ. ಮನೆಯೂಟದ ಕನಸು ಕಂಡ ಸುಬ್ಬಿಗೆ ಜೈಲೂಟವೇ ಗತಿಯಾಗಿದೆ. ಮಂಜುನಾಥನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ರಾಯಚೂರು ಜಿಲ್ಲೆಯಲ್ಲಿ ಮರಳು ದಂಧೆಕೋರರ ಹಾವಳಿ ಮಿತಿ ಮೀರಿದಂತೆ ಕಾಣಿಸ್ತಾ ಇದೆ. ದೇವದುರ್ಗದಲ್ಲಿ ಮರಳು ದಂಧೆಗೆ ಬ್ರೇಕ್ ಹಾಕಿದ್ದಕ್ಕೆ ಶಾಸಕಿಗೆ ಬೆದರಿಕೆಯನ್ನ ಹಾಕಿದ್ದಾರಂತೆ. ಮನೆಗೆ ಬಂದು ಆವಾಜ್ ಹಾಕಿ ಹೋಗಿದ್ದಾರಂತೆ. ಅಕ್ರಮ ಮರಳುಗಾರಿಕೆ ದಂಧೆ, ಶಾಸಕಿಗೆ ಹಾಕಿದ್ರು ಬೆದರಿಕೆ. ದಂಧೆಕೋರರ ಅಟ್ಟಹಾಸ, ಎಸ್ಪಿಗೆ ಕೊಟ್ರು ಕಂಪ್ಲೇಂಟ್. ರಾಜ್ಯದಲ್ಲಿ ಕಳ್ಳ ಖದೀಮರ ಹಾವಳಿ ಮಿತಿ ಮೀರಿ ಹೋದಂತಿದೆ. ಯಾಕಂದ್ರೆ ಪೊಲೀಸರ ಭಯವಿಲ್ಲ, ಕಾನೂನಿನ ಅಂಜಿಕೆ ಇಲ್ಲ. ಸಿಕ್ಕವರ ಮೇಲೆ ಅಟ್ಟಹಾಸ ಮೆರೀತಿದ್ದಾರೆ. ಇಷ್ಟು ದಿನ ಜನಸಾಮಾನ್ಯರ ಮೇಲೆ ದೌಲತ್ತು ತೋರಿಸ್ತಾ ಇದ್ದವರು ಈಗ ಶಾಸಕರಿಗೂ ಧಮಕಿ ಹಾಕೋ ಲೆವೆಲ್ಗೆ ಬಂದಿದ್ದಾರೆ. ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಜೆಡಿಎಸ್ ಶಾಸಕಿಗೆ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಎಂಎಲ್ಎ ಮನೆಗೆ ಬಂದು ಧಮಕಿ ಹಾಕ್ತಾರೆ ಅಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಕೃಷ್ಣೆಯ ಒಡಲು ಬಗಿತಾ ಇರೋ ದಂಧೆಕೋರರು ಹಾಡ ಹಗಲೇ ಅಟ್ಟಹಾಸ ಮೆರೀತಾ ಇದ್ದಾರೆ. ಇವರ ವಿರುದ್ಧ ಶಾಸಕಿ ಕರೆಮ್ಮ ನಾಯಕ್ ಸಮರ ಸಾರಿದ್ದಾರೆ. ಮರಳು ದಂಧೆಕೋರರಿಗೆ ಬೆಂಡೆತ್ತಿ ಬ್ರೇಕ್ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರೋ ದಂಧೆಕೋರರು ಶಾಸಕರ ಮನೆಗೇ ಬಂದು ಧಮಕಿ ಹಾಕಿದ್ದಾರಂತೆ. ಹೀಗಾಗಿ ಎಸ್ಪಿ ಕಚೇರಿಗೆ ತೆರಳಿದ ಕರೆಮ್ಮ ಶ್ರೀನಿವಾಸ್ ನಾಯ್ಕ್, ಹನುಮಂತ, ರವಿ, ಸುರೇಶ್ ಅನ್ನೋರ ಸೇರಿದಂತೆ ಒಟ್ಟು 60 ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಮರಳು ಹೊರಗೋಗಕತ್ತದ. ಆದರೂ ಕೂಡ ನಿನ್ನೆ ಏಕಾಏಕಿ ಒಬ್ಬರು ಶಾಸಕರ ಮನೆಗೆ ನುಗ್ತರ. ಬೆಳಗ್ಗೆನೆ ಅಮಾವಾಸ್ಯೆ ದಿನ, ಅವತ್ತು ಯಾರು ಕಾರ್ಯಕರ್ತರು ಇರೋದಿಲ್ಲ, ಜನರು ಇರೋದಿಲ್ಲ ಅನ್ನೋಂಥ ಒಂದು ವಿಷಯವನ್ನು ಅವ್ರು ತಿಳ್ಕೊಂಡು, ಅದು ನಾವು ಪೊಲೀಸ್ ಕಾಲೋನಿಯಲ್ಲೇ ನಮ್ಮ ಮನೆ ಇರೋದ್ರಿಂದ ಅದು ಬಂದದ್ದು. ಅದನ್ನು ವಿರೋಧಿಸಿ ಇವತ್ತು ನಾವೇನು ಅಧಿಕಾರಿಗಳಿಗೆ ದೂರು ಕೊಟ್ಟಿವಿ. ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ.
ಇನ್ನು ಈ ಬಗ್ಗೆ ಮಾತನಾಡಿದ ಎಸ್ಪಿ ಅರುಣಾಂಶು ಗಿರಿ, ಶಾಸಕರ ದೂರಿನ ಅನ್ವಯ ಪರಿಶೀಲನೆ ಮಾಡುತ್ತಿದ್ದೇವೆ. ರಾತ್ರಿ ಗಸ್ತು ತಿರುಗ್ತಾ ಇದ್ದು ಕೇಸ್ ದಾಖಲಾದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ಏನು ಹೇಳ್ತಾ ಇದ್ರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಬಟ್ ನಾವು ಏನು ರಾತ್ರಿ ಗಸ್ತು ಇದೆ, ಎಲ್ಲೆಲ್ಲಿ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ಆಫ್ ಅಕ್ರಮ ಮರಳು, ಅದನ್ನು ನಾವು ಕಾರ್ಯಾಚರಣೆ ಮಾಡಿ ವಿ ಆರ್ ಆಲ್ಸೋ ಡೂಯಿಂಗ್ ಮೋರ್ ಕೇಸಸ್. Suomoto cases also are being done by our constables, Papa beat constables, they are at night doing that. ಒಟ್ನಲ್ಲಿ ಮರಳು ದಂಧೆಕೋರರ ಹಾವಳಿ ಮಿತಿ ಮೀರಿದ್ದು ಶಾಸಕರಿಗೆ ಧಮಕಿ ಹಾಕ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು.